ಮುಖ್ಯಮಂತ್ರಿ ಬದಲಾಗಿದ್ದಾರೆ, ಆದರೆ ಕಾಂಗ್ರೆಸ್ನೊಳಗಿನ ಅಧಿಕಾರದ ಕಾಳಗ ಮುಗಿದಿಲ್ಲ. 4 ಪ್ರಮುಖ ಕಾರ್ಯಕ್ರಮಗಳಿಗೆ ಸಿದ್ದರಾಮಯ್ಯ ಬರಲಿಲ್ಲ. ಇದರ ಜೊತೆಗೆ 47 ಶಾಸಕರ ಗೈರು ಹಾಜರಿ ಇದು ಕೂಡ ಗಮನ ಸೆಳೀತಾ ಇದೆ. ಸಿದ್ದು ಮತ್ತು JDS ನಾಯಕರ ಭೇಟಿಯ ನಂತರ ಹೊಸ ರಾಜಕೀಯ ಚರ್ಚೆ ಕೂಡ ಆರಂಭವಾಗಿದೆ. ಹಾಗಾದರೆ DK ಶಿವಕುಮಾರ್ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ನಿಜಕ್ಕೂ ಬಂಡಾಯದ ಬೀಗ ತೆರೆದಿದ್ದಾರಾ? ಇದುವೇ ದಿ ಹಂಟ್ ವಿಶೇಷ. ನಾನು RL ಲೋಹಾನಿ ಮಳಗಿ ನಿಮ್ಮೆದುರು. ಕರ್ನಾಟಕದ ರಾಜಕೀಯದ ಈಗಿನ ಬೆಳವಣಿಗೆಯನ್ನು ಗಮನಿಸಿದರೆ ಇದು ಕೇವಲ ಮುಖ್ಯಮಂತ್ರಿಯ ಬದಲಾವಣೆ ನಂತರ ಸಣ್ಣ ಅಸಮಾಧಾನ ಅಂತ ಅನ್ನಿಸ್ತಾ ಇಲ್ಲ. DK ಶಿವಕುಮಾರ್ ಅಧಿಕಾರದ ಗದ್ದುಗೆ ಏರಿದ ನಂತರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ಮತ್ತು ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ಸಿದ್ದರಾಮಯ್ಯನವರ ಈ ಮೌನ ಇದೆಯಲ್ಲ, ಇದು ಒಂದು ರಾಜಕೀಯ ಸಂದೇಶವಾಗಿ ಬದಲಾಗ್ತಾ ಇದೆ. ನೇರವಾಗಿ ಸಂಘರ್ಷಕ್ಕೆ ಇಳಿಯದೆ ತನ್ನ ಶಕ್ತಿಯನ್ನು ತೋರಿಸುವ ತಂತ್ರವನ್ನು ಸಿದ್ದರಾಮಯ್ಯ ಅನುಸರಿಸ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಒಂದೊಂದೇ ನೋಡ್ತಾ ಹೋಗಿ. ಸಚಿವರ ಪ್ರಮಾಣ ವಚನ ಸಮಾರಂಭದಿಂದ ಈ ಕತೆ ಆರಂಭ ಆಗ್ತದೆ. ಹೊಸ ಸಂಪುಟ ಅಧಿಕಾರ ಸ್ವೀಕರಿಸುವ ಮಹತ್ವದ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಇರಲಿಲ್ಲ. ಅದರ ನಂತರ KPCC ಭವನದ ಕಾರ್ಯಕ್ರಮ, ಅಲ್ಲಿಯೂ ಕೂಡ ಸಿದ್ದರಾಮಯ್ಯ ಇಲ್ಲ. KPCC ಅಧ್ಯಕ್ಷರು ಖುದ್ದಾಗಿ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಅವರನ್ನು ಆಹ್ವಾನಿಸಿದರೂ ಅವರು ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಮುಂದೆ ವಿಧಾನಮಂಡಲದ ಅಧಿವೇಶನದ ಮೊದಲ ದಿನವೂ ಕೂಡ ಸಿದ್ದರಾಮಯ್ಯ ಇರಲಿಲ್ಲ. ಅದರ ಬಳಿಕ DK ಶಿವಕುಮಾರ್ ಕರೆದ ಮೊದಲ ಶಾಸಕಾಂಗ ಸಭೆ CLP ಸಭೆಗೂ ಕೂಡ ಸಿದ್ದರಾಮಯ್ಯ ಇರಲಿಲ್ಲ. ಮಾತ್ರವಲ್ಲ, ಅವರ ಬೆಂಬಲಿಗ ಹಲವು ಶಾಸಕರು ಕೂಡ ಗೈರಾಗಿದ್ದರು. ಮುಖ್ಯಮಂತ್ರಿಯೇ ಕರೆದ ಸಭೆಗೆ 47ಕ್ಕೂ ಹೆಚ್ಚು ಶಾಸಕರು ಬರಲಿಲ್ಲ ಅಂದರೆ ಸಾಮಾನ್ಯ ವಿಷಯ. ಅಂದಿನ ಸಭೆಯಲ್ಲಿ 30ರಿಂದ 37 ಶಾಸಕರು ಮಾತ್ರ ಇದ್ದರು ಅಂತ ಹೇಳುವವರು ಇದ್ದಾರೆ. ಅಂದರೆ 136 ಶಾಸಕರಲ್ಲಿ 100 ಶಾಸಕರು ಮುಖ್ಯಮಂತ್ರಿ ಕರೆದ ಸಭೆಗೆ ಬರಲಿಲ್ಲ ಅಂದರೆ ಏನರ್ಥ? ಅಂದಿನ ಶಾಸಕಾಂಗ ಸಭೆಗೆ ಕೆಲವರು ಮಾತ್ರ ಹೋಗಿದ್ದರು. ಆ ಹೋದವರಲ್ಲೂ ಕೂಡ ನನಗೂ ಸಚಿವ ಸ್ಥಾನ ಬೇಕು ಅಂತ ಕೇಳಲು ಹೋದವರೇ ಹೆಚ್ಚು ಎಂಬುದು ಗಮನಿಸಬೇಕಾದ ಅಂಶ. ಈಗ ಕಾಣುತ್ತಿರುವಂತೆ 60ರಿಂದ 80 ಶಾಸಕರ ಮೇಲೆ ಸಿದ್ದರಾಮಯ್ಯನವರ ರಾಜಕೀಯ ಪ್ರಭಾವ ಇದೆ. ಇನ್ನೂ ಒಂದು ಮಾತು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇರೋದು ಏನೆಂದರೆ, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯನ್ನು ಗುಪ್ತ ಮತದಾನದ ಮೂಲಕ ನಡೆಸಿದರೆ ಫಲಿತಾಂಶ ಬೇರೆಯೇ ಆಗಿರ್ತಿತ್ತು. ಇದು ಕೇವಲ ಊಹೆಯೋ ಅಥವಾ ರಾಜಕೀಯ ವಾಸ್ತವವೋ ಎನ್ನುವುದು ಬೇರೆ ವಿಚಾರ. ಆದರೆ ಇಂತಹ ಚರ್ಚೆ ಕಾಂಗ್ರೆಸ್ನೊಳಗೆ ಅಧಿಕಾರ ಸಮೀಕರಣ ಎಷ್ಟು ಸೂಕ್ಷ್ಮವಾಗಿದೆ ಅಂತ ತೋರಿಸ್ತಾ ಇದೆ. ಇದರ ನಡುವೆಯೇ ಮತ್ತೊಂದು ಚರ್ಚೆಯಲ್ಲಿರುವ ವಿಷಯ ಅಂದರೆ, ಶಾಸಕಾಂಗ ಸಭೆಯಲ್ಲೇ ಸಿದ್ದರಾಮಯ್ಯನವರ ಆಪ್ತ ಶಾಸಕರೊಬ್ಬರ ಮೇಲೆ DK ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂಬುದು. ಇದು ಕೂಡ ರಾಜಕೀಯ ವಲಯದಲ್ಲಿ ಈಗಲೂ ಚರ್ಚೆಯಲ್ಲಿದೆ. ಇದರ ಜೊತೆಗೆ ಸಿದ್ದರಾಮಯ್ಯನವರು ಹಲವು ಸಭೆಗೆ ಬರ್ತಾ ಇಲ್ಲ ಎಂಬುದು ಕೇವಲ ಒಬ್ಬ ನಾಯಕನ ವೈಯಕ್ತಿಕ ಅಸಮಾಧಾನ ಅಂತ ನೋಡೋದಕ್ಕಿಂತ ಪಕ್ಷದೊಳಗಿನ ಹಲವು ಅಸಮಾಧಾನಗಳು ಒಂದು ಕಡೆ ಸೇರ್ತಾ ಇದೆ ಎಂಬ ಪ್ರಶ್ನೆಯೊಂದಿಗೆ ನೋಡಬೇಕಾಗಿದೆ. ಅದು ಯಾವುದೆಲ್ಲ ಅಂತ ನೋಡ್ತಾ ಹೋದರೆ, ಸಚಿವ ಸಂಪುಟ ಹಂಚಿಕೆ ಕುರಿತು ಕಾಂಗ್ರೆಸ್ನೊಳಗೆ ಅಸಮಾಧಾನ ಇದೆ. ಪಕ್ಷಕ್ಕಾಗಿ ವರ್ಷಗಳ ಕಾಲ ದುಡಿದ ಹಿರಿಯ ನಾಯಕರು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದರು. ಹಲವು ಅಸಮಾಧಾನಗಳ ಪಟ್ಟಿ ಹೀಗೆ ಲೆಕ್ಕ ಹಾಕಬಹುದು. 1, ಸಚಿವ ಸಂಪುಟದ ಹಂಚಿಕೆ ಕುರಿತು ಶಾಸಕರಲ್ಲಿ ಅಸಮಾಧಾನ ಇದೆ, ಕಾಂಗ್ರೆಸ್ ನಾಯಕರಲ್ಲೂ ಅಸಮಾಧಾನ ಇದೆ. ಅಂದರೆ ಪಕ್ಷಕ್ಕಾಗಿ ಹಲವು ವರ್ಷಗಳ ಕಾಲ ದುಡಿದ ಹಿರಿಯ ನಾಯಕರು ಸಚಿವರು ಈ ಸ್ಥಾನದ ನಿರೀಕ್ಷೆಯಲ್ಲಿದ್ದರು, ಆದರೆ ಅವರಿಗೆ ಅವಕಾಶ ಸಿಗಲಿಲ್ಲ. ಇದು ಕೂಡ ಒಂದು ಅಸಮಾಧಾನ. ಹಾಗೆಯೇ ನಿಗಮ ಮಂಡಳಿಗಳ ಹುದ್ದೆಗಳಲ್ಲಿಯೂ ಅಸಮಾಧಾನ ಇದೆ. ಇಂತಹ ಅಸಮಾಧಾನಿತರನ್ನ ಮೊದಲು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬದಲು ಸಂಪುಟ ರಚನೆ ಪೂರ್ಣಗೊಳಿಸಿ ಆಮೇಲೆ ಅವರನ್ನು ಮಾತನಾಡಿಸುವ ಪ್ರಕ್ರಿಯೆ ಆರಂಭವಾಯಿತು. ಇದು ಇನ್ನಷ್ಟು ಅಸಮಾಧಾನಕ್ಕೆ ಕಾರಣವಾಯಿತು. ಇದರ ಜೊತೆಯಲ್ಲಿ ಸಭೆ ಸಮಾರಂಭಗಳಲ್ಲಿ ಶಾಸಕರು ಮತ್ತು ಹಿರಿಯ ನಾಯಕರನ್ನು ನಡೆಸಿಕೊಳ್ತಾ ಇರುವ ರೀತಿ ಇದೆಯಲ್ಲ, ಅದರ ಬಗ್ಗೆಯೇ ಅಸಮಾಧಾನ ಇದೆ. ಅಂದರೆ ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಒಂದು ರೀತಿ ಫ್ಯೂಡಲ್ ಧೋರಣೆ ಅಂತ ಹೇಳ್ತಾರಲ್ಲ, ಹಾಗೆ ನಡೀತಾ ಇದೆ ಎಂಬ ಆರೋಪ ಕೂಡ ಕೇಳಿಬರ್ತಾ ಇದೆ. ಹೀಗೆ ಹಲವು ಅಸಮಾಧಾನಗಳು ಒಂದು ಕಡೆ ಸೇರ್ತಾ ಇವೆ. ಇದುವೇ ಈಗ ಸಿದ್ದರಾಮಯ್ಯರಿಗೆ ಬಲವಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯ ಕೇವಲ ಮಾಜಿ ಮುಖ್ಯಮಂತ್ರಿ ಅಲ್ಲ, ಅವರ ಬೆಂಬಲಿಗರ ಪ್ರಕಾರ ಅವರು ರಾಜ್ಯದ ಪ್ರಮುಖ ಮಾಸ್ ಲೀಡರ್. ವಿಶೇಷವಾಗಿ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ ಮತ್ತು ದಲಿತ ವರ್ಗಗಳ ರಾಜಕೀಯ ಸಮೀಕರಣದಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಬಹಳ ದೊಡ್ಡದು ಎಂಬುದು ಅವರ ಬೆಂಬಲಿಗರ ನಿಲುವು. ಚುನಾವಣೆಯಲ್ಲಿ ಮತಗಳನ್ನು ಸೆಳೆಯುವ ಅವರ ಸಾಮರ್ಥ್ಯವೇ ಕಾಂಗ್ರೆಸ್ಸಿನ ಪ್ರಮುಖ ಶಕ್ತಿ ಅಂತ ಸಿದ್ದರಾಮಯ್ಯನವರ ಬೆಂಬಲಿಗರು ವಾದಿಸ್ತಾ ಬರ್ತಾ ಇದ್ದಾರೆ. ಅದಕ್ಕಾಗಿಯೇ ಸಿದ್ದರಾಮಯ್ಯರವರನ್ನು ಸಂಪೂರ್ಣ ಬದಿಗಿಟ್ಟು ಕಾಂಗ್ರೆಸ್ ರಾಜ್ಯದಲ್ಲಿ ಮುಂದುವರಿಯಲು ಸಾಧ್ಯವೇ ಇಲ್ಲ ಎಂಬ ಪ್ರಶ್ನೆ ಉದ್ಭವಿಸ್ತಾ ಇದೆ.
ಇದು ಸತ್ಯವೇ ಎಂಬಂತೆ ತನ್ನ ಬೆಂಬಲಿಗರು ಏನು ವಾದ ಮಾಡ್ತಾ ಇದ್ದಾರೆ ಅದು ಸತ್ಯ ಅಂತ ಹೇಳುವಂಥ ಹೇಳಿಕೆಯನ್ನು ಕೂಡ ಸಿದ್ದರಾಮಯ್ಯ ನೀಡಿದ್ದಾರೆ. ಅಂದರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲ್ಲದಿದ್ದರೂ ರಾಜ್ಯಾದ್ಯಂತ ಅಹಿಂದ ಸಂಘಟನೆ ಮತ್ತು ಹೋರಾಟವನ್ನು ಮತ್ತೆ ಆರಂಭಿಸುವುದಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಂದರೆ ಚುನಾವಣಾ ರಾಜಕೀಯ ಬಿಟ್ಟಿದ್ದೇನೆ, ಅದರ ಅರ್ಥ ಪೂರ್ಣ ರಾಜಕೀಯ ತೊರೆದಿದ್ದೇನೆ ಅಂತ ಅಲ್ಲ ಅಂತ ಸಿದ್ದರಾಮಯ್ಯ ಗುಡುಗಿದ್ದು ಯಾರ ಮೇಲೆ? ಇದು ನಿಮಗೆ ಅರ್ಥ ಮಾಡಿಕೊಳ್ಳೋದು ಕಷ್ಟದ ವಿಷಯ ಏನಲ್ಲ. ಇದರ ಅರ್ಥ ಏನು? ಅಧಿಕಾರ ನನ್ನ ಬಳಿ ಇಲ್ಲದೆ ಇರಬಹುದು, ಆದರೆ ಜನರ ನಡುವೆ ನನ್ನ ರಾಜಕೀಯ ನೆಲೆ ಇದೆ ಎಂಬ ಸಂದೇಶ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. ಇದು DK ಶಿವಕುಮಾರ್ ಸರ್ಕಾರಕ್ಕೆ ನೇರ ರಾಜಕೀಯ ಸವಾಲಿನಂತೆ ಕಾಣ್ತಾ ಇಲ್ವಾ? ಇದರ ನಡುವೆ ಸಿದ್ದರಾಮಯ್ಯ ಇವರು JDS ನಾಯಕರು ಸಭೆ ನಡೆಸುತ್ತಿದ್ದ ಹೋಟೆಲ್ಗೆ ಭೇಟಿ ಕೊಟ್ಟಿದ್ದರು. ಇದು ಮತ್ತೊಂದು ಕುತೂಹಲಕಾರಿ ಬೆಳವಣಿಗೆಯಾಗಿ ಈಗ ನೋಡಲಾಗ್ತಾ ಇದೆ. ಈ ಭೇಟಿ ಕೇವಲ ಕಾಕತಾಳೀಯವೇ ಆಗಿರಬಹುದು, ಆದರೆ ಈ ಭೇಟಿಯ ನಂತರವೇ ಬಿಡದಿ ಹೋರಾಟದ ಬಿಸಿ ಹೆಚ್ಚಾಯಿತು ಎಂಬ ವಾದವು ಕೇಳಿ ಬರ್ತಾ ಇದೆ. ಮಾಜಿ ಪ್ರಧಾನಿ HD ದೇವೇಗೌಡ ಕೂಡ ಈ ವಿಚಾರದಲ್ಲಿ ಸಕ್ರಿಯವಾಗಿ ಅಂಗಳಕ್ಕೆ ಇಳಿದಿರುವುದು ರಾಜಕೀಯ ಲೆಕ್ಕಾಚಾರಕ್ಕೆ ಮತ್ತೊಂದು ಆಯಾಮ ನೀಡಿದೆ. DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಮುಂದಿನ ಚುನಾವಣೆಯನ್ನು ಎದುರಿಸಲಿಕ್ಕೆ ಸಿದ್ಧವಾಗ್ತಾ ಇದೆ, ಇದು ಸತ್ಯ. ಹಾಗೆಂದು ಸಿದ್ದರಾಮಯ್ಯನವರನ್ನು ನಿರ್ಲಕ್ಷಿಸಿ ಮುಂದೆ ಸಾಗಲಿಕ್ಕೆ ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರ ರಾಜಕೀಯ ನೆಲೆ ಮತ್ತು ಅಹಿಂದ ಸಮೀಕರಣವನ್ನು ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ತನ್ನೊಂದಿಗೆ ಉಳಿಸಿಕೊಳ್ತದೆ ಎಂಬುದು ನಿರ್ಣಾಯಕವಾಗಬಹುದು. ಇದರ ಪರಿಣಾಮ 2028ರ ವಿಧಾನಸಭಾ ಚುನಾವಣೆಯ ಮೇಲೂ ಕೂಡ ಬೀರುವ ಸಾಧ್ಯತೆ ಇದೆ. ಹಾಗಿದ್ರೆ ವೀಕ್ಷಕರೇ, ಈ ವಿಷಯದಲ್ಲಿ ನಿಮ್ಮದು ಕೂಡ ಒಂದು ಅಭಿಪ್ರಾಯ ಇರಬಹುದು, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.